ಯಾರಿಗೆಲ್ಲ ಫಾಸ್ಟ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ದಿನಕ್ಕೆ 1 kg 2 ದಿನಕ್ಕೆ 1 kg ಈ ರೀತಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಅಡ್ಡ ಪರಿಣಾಮ ಇಲ್ಲದೆ ದಿನಕ್ಕೆ 1 kg ಅಥವಾ 2 ದಿನಕ್ಕೆ 1 kg ನಿಮ್ಮ ತೂಕವನ್ನು ಕರಗಿಸ್ಕೊಳ್ಬಹುದಾದಂಥ ಒಂದು ಸ್ಟ್ರಾಂಗೆಸ್ಟ್ ಆಗಿರುವ ಹೋಮ್ ರೆಮಿಡಿ ವೆಯ್ಟ್ ಲಾಸ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಡ್ರಿಂಕನ್ನು ನೀವು ನಿಮಗೆ ಎಷ್ಟು kg ತೂಕ ಕಡಿಮೆ ಮಾಡಬೇಕು ಅಷ್ಟು ದಿನದವರೆಗೆ ನೀವು ಇದನ್ನ ಬಳಸಿದ್ರೆ ನಿಮ್ಮ ದೇಹದ ಕೊಬ್ಬು ಅನ್ನೋದು ಬೆಣ್ಣೆ ಹಾಗೆ ಕೆಲವು ದಿನದಲ್ಲಿ ಕರಗಿ ನೀವು ಅಂದುಕೊಂಡಷ್ಟು ನೀವು ನಿಮ್ಮ ತೂಕವನ್ನ ಕರಗಿಸ್ಕೊಳ್ಬೋದು. ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗದೆ ನ್ಯಾಚುರಲಿ. ಇದನ್ನ ಪ್ರಿಪೇರ್ ಮಾಡೋದು ಅಷ್ಟೇನು ಕಷ್ಟ ಇಲ್ಲ. ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವ ಕೇವಲ 2 ಇಂಗ್ರೀಡಿಯೆಂಟ್ಸ್ ಇಂದ ಇದನ್ನ ಪ್ರಿಪೇರ್ ಮಾಡಿರುವಂಥದ್ದು. ಸಿಂಪಲ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯುವಂಥದ್ದು ಅಷ್ಟೇ ದಿನನಿತ್ಯ. ಇದು 2 ಪದಾರ್ಥಗಳು ಆಯುರ್ವೇದಿಕಲಿ ಹಾಗೆ ಸೈಂಟಿಫಿಕಲಿ ಕೂಡ ಪ್ರೂವನ್ ಆಗಿರುವಂಥದ್ದು. ನಮ್ಮ ವೆಯ್ಟ್ ಲಾಸ್ಗೆ ಅಂತಾನೆ, ನಮ್ಮ ದೇಹದಲ್ಲಿರುವ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ, ನಮ್ಮ ದೇಹದಲ್ಲಿ ಇರುವಂಥ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕಿ ನಾವು ನಮ್ಮ ದೇಹದ ಕೊಬ್ಬಿನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅಂತಾನೆ ಒಂದು ಪ್ರೂವನ್ ಆಗಿರುವ 2 ಇಂಗ್ರೀಡಿಯೆಂಟ್ಸ್ ಇಂದ ಈ ಒಂದು ರೆಮಿಡಿ ಅಥವಾ ಡ್ರಿಂಕ್ ಅನ್ನ ಪ್ರಿಪೇರ್ ಮಾಡಿರುವಂಥದ್ದು. ತುಂಬಾನೇ ಸ್ಟ್ರಾಂಗೆಸ್ಟ್ ಆಗಿ ನಮ್ಮ ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಅದು 2 ದಿನಕ್ಕೆ 1 kg ಇಲ್ಲ 1 ದಿನಕ್ಕೆ 1 kg ನೀವು ನಿಮ್ಮ ವೆಯ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗಿದ್ರೆ ಇಷ್ಟೊಂದು ಸ್ಟ್ರಾಂಗೆಸ್ಟ್ ಆಗಿರುವ ವಿತೌಟ್ ಸೈಡ್ ಎಫೆಕ್ಟ್ಸ್ ನ್ಯಾಚುರಲಿ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಈ ಒಂದು ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಇದರ ಬೆನಿಫಿಟ್ಸ್ ಏನು ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಬರುತ್ತೆ. ಹಾಗಿದ್ರೆ ಬನ್ನಿ, ಇದಕ್ಕೆ ಬಳಸಿರುವಂಥ ಆ ಒಂದು 2 ಇಂಗ್ರೀಡಿಯೆಂಟ್ಸ್ ಯಾವುದು, ಅದರ ಬೆನಿಫಿಟ್ಸ್ ಏನು ಅನ್ನೋದನ್ನ ತಿಳ್ಕೊಂಡು ಬರೋಣ. ಈ ಒಂದು ಡ್ರಿಂಕನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಈ ಒಂದು ಸ್ಟ್ರಾಂಗೆಸ್ಟ್ ಆಗಿರುವ ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ನಾನು ಬಳಸಿರುವಂಥದ್ದು ಕೇವಲ 2 ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಮೊದಲೇ ಹೇಳಿದೆ. ಅದರಲ್ಲಿ ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ 2 ಪದಾರ್ಥಗಳು ಅಂತ ಹೇಳೋದಾದ್ರೆ, ಒಂದು ಶುಂಠಿ ಅಥವಾ ಜಿಂಜರ್, ಇನ್ನೊಂದು ಚಕ್ಕೆ ಅಥವಾ ದಾಲ್ಚಿನ್ನಿ ಚಕ್ಕೆ ಪುಡಿಯನ್ನ ಬಳಸಿದ್ದೀನಿ, ಸಿನಮನ್ ಪೌಡರ್ ಅನ್ನ ಬಳಸಿದ್ದೀನಿ. ಶುಂಠಿ ಮತ್ತೆ ಚಕ್ಕೆ ಪುಡಿ ಎರಡೂ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಅದ್ಭುತವಾದ ಪದಾರ್ಥ ಅಂತ ಹೇಳ್ಬೋದು. ಶುಂಠಿ ನಂಬರ್ 1 ಪ್ಲೇಸಲ್ಲಿದೆ ವೆಯ್ಟ್ ಲಾಸ್ ಮಾಡೋದಕ್ಕೆ, ನಮ್ಮ ದೇಹದಲ್ಲಿರೋ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ. ಈ ಶುಂಠಿಯನ್ನು ನಾವು ಇಂಗ್ಲಿಷ್ನಲ್ಲಿ ಜಿಂಜರ್ ಅಂತ ಹೇಳಿ ಕರಿತೀವಿ. ಆಯುರ್ವೇದದಲ್ಲಿ ಕೂಡ ಒಂದು ಅಗ್ರವಾದ ಸ್ಥಾನವನ್ನು ಪಡ್ಕೊಂಡಿದೆ ಈ ಶುಂಠಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ. ಹಾಗೆ ಸೈಂಟಿಫಿಕಲಿ ಕೂಡ ಪ್ರೂವನ್ ಆಗಿರುವಂಥದ್ದು ವೆಯ್ಟ್ ಲಾಸ್ ಮಾಡೋದಕ್ಕೆ, ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ. ಅದೇ ರೀತಿ ಇದನ್ನ ಜಿಂಜರ್ ಅಂತ ಹೇಳಿ ಕರಿತೀವಿ ನಾವು ಇಂಗ್ಲಿಷಲ್ಲಿ. ಇದರಲ್ಲಿ ಒಂದು ಜಿಂಜರಾಲ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ. ಇತ್ತೀಚಿನ ಸಂಶೋಧನೆಯಲ್ಲಿ ತಿಳಿದಿರುವಂಥದ್ದು ಇದರಲ್ಲಿ ಒಂದು ಜಿಂಜರಾಲ್ ಅನ್ನೋ ಒಂದು ಕಾಂಪೌಂಡ್ ಇದೆ. ಈ ಒಂದು ಕಾಂಪೌಂಡ್ ನಮ್ಮ ದೇಹದಲ್ಲಿ, ನೀವೆಲ್ಲರೂ ಒಂದು ಶುಂಠಿ ರಸ ಅಥವಾ ಶುಂಠಿ ಟೀ, ಒಂದು ಶುಂಠಿಯ ಏನೇ ಒಂದು ಪದಾರ್ಥವನ್ನು ಸೇವನೆ ಮಾಡಿದಾಗ ನಿಮ್ಮ ದೇಹ ಒಂದು ಅತಿಯಾದ ಉಷ್ಣತೆಯಿಂದ ಕೂಡಿರುತ್ತೆ. ಅಂತ ಹೇಳಿದ್ರೆ ಈ ಶುಂಠಿಯನ್ನ ಸೇವನೆ ಮಾಡಿದಾಗ ಇದು ನಮ್ಮ ದೇಹದಲ್ಲಿ ಶಾಖವನ್ನ ಉತ್ಪಾದನೆ ಮಾಡುತ್ತೆ, ಹೆಚ್ಚು ಹೀಟ್ ಆಗುತ್ತೆ ಬಾಡಿ. ಆ ಟೈಮಲ್ಲಿ ಆ ಶಾಖ ಉತ್ಪಾದನೆ ಆದಾಗ ಆ ಶಾಖ ಅನ್ನೋದು ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಸುಡೋದಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಇದರಿಂದಾಗಿ ಈ ಒಂದು ಜಿಂಜರಾಲ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಶಾಖವನ್ನ ಉತ್ಪಾದಿಸಿ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸುವ, ಕೊಬ್ಬನ್ನ ಸುಡುವ ಪ್ರಕ್ರಿಯೆಯನ್ನ ಈ ರೀತಿಯಾಗಿ ನಡೆಸ್ತಾ ಹೋಗುತ್ತೆ. ಅದೇ ಅಲ್ಲದೆ ಈ ಶುಂಠಿಯ ಸೇವನೆಯಿಂದಾಗಿ ಇದು ನಮ್ಮ ದೇಹದಲ್ಲಿ ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡೋದಕ್ಕೆ, ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನ ಕೊಡೋದಕ್ಕೆ, ಪದೇ ಪದೇ ತಿನ್ಬೇಕು ಅನ್ನೋ ಒಂದು ಕ್ರೇವಿಂಗ್ಸ್ ಅನ್ನ ಅವಾಯ್ಡ್ ಮಾಡುತ್ತೆ. ಅನ್ಹೆಲ್ದಿ ಸ್ನ್ಯಾಕಿಂಗ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ದೇಹಕ್ಕೆ ಒಳ್ಳೆಯದು ಅಲ್ಲದೆ ಆಗಿರುವಂಥ ಪದಾರ್ಥಗಳನ್ನ ಅವಾಗವಾಗ ತಿನ್ನೋ ಒಂದು ಕ್ರೇವಿಂಗ್ಸ್ ಇಂದ ದೂರ ಇರೋ ಹಾಗೆ ಮಾಡುತ್ತೆ ಈ ಶುಂಠಿಯನ್ನ ನಾವು ಸೇವನೆ ಮಾಡೋದ್ರಿಂದ. ಅದೇ ಅಲ್ಲದೆ ಇದು ನಮ್ಮ ದೇಹದಲ್ಲಿ ಸರಿಯಾಗಿ ನಡೆಯದೇ ಇಲ್ಲದಿರುವಂತಹ ಡೈಜೆಷನ್ ಸಿಸ್ಟಮ್, ಜೀರ್ಣಕ್ರಿಯೆ ಹಾಗೆ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಹೆಚ್ಚಿಸುತ್ತೆ, ಇಂಪ್ರೂವ್ ಮಾಡುತ್ತೆ, ಡೈಜೆಷನ್ ಚೆನ್ನಾಗಿ ಆಗುವ ಹಾಗೆ ಸಹಾಯ ಮಾಡುತ್ತೆ. ಹಾಗೆ ಇದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನ ಉತ್ಪಾದಿಸೋದಕ್ಕೆ ಸಹಾಯ ಮಾಡುತ್ತೆ ಈ ಶುಂಠಿ ಅನ್ನೋದು. ಈ ರೀತಿಯಾಗಿ ಶುಂಠಿ ನಮ್ಮ ದೇಹದಲ್ಲಿ ಬೊಜ್ಜನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು.
ಇನ್ನು ಎರಡನೇ ಪದಾರ್ಥ ನಾನು ಬಳಸಿರುವಂಥದ್ದು ಚಕ್ಕೆ ಪುಡಿ ಅಥವಾ ಸಿನಮನ್ ಪೌಡರ್. ಇದು ಕೂಡ ನಮ್ಮ ದೇಹದ ತೂಕದ ನಿರ್ವಹಣೆಗೆ, ದೇಹದಲ್ಲಿ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಪದಾರ್ಥ ಅಂತಾನೆ ಹೇಳ್ಬೋದು. ಇದನ್ನ ನಾವು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯ ವೇಗವನ್ನು ಹೆಚ್ಚಿಸಿ ನಮ್ಮ ದೇಹದಲ್ಲಿ ಕ್ಯಾಲೋರಿಯನ್ನ ಸುಡೋದಕ್ಕೆ, ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದೇ ಅಲ್ಲದೆ ಇದರಲ್ಲಿರುವ ಪಾಲಿಫಿನಾಲ್ ಅನ್ನೋ ಒಂದು ಅಂಶಗಳು ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ, ಇನ್ಸುಲಿನ್ ಸೂಕ್ಷ್ಮತೆಯನ್ನು ಉತ್ತಮಗೊಳಿಸುತ್ತೆ. ಏನಪ್ಪ ಈ ಇನ್ಸುಲಿನ್ ಅಂತ ಹೇಳಿದ್ರೆ, ನಾವು ತಿನ್ನುವ ಆಹಾರದಲ್ಲಿ ನಮ್ಮ ದೇಹ ಇನ್ಸುಲಿನ್ ಅಂಶವನ್ನ ಬಿಡುಗಡೆ ಮಾಡುತ್ತೆ, ಇನ್ಸುಲಿನ್ ಹಾರ್ಮೋನ್. ಈ ಒಂದು ಇನ್ಸುಲಿನ್ ಅನ್ನೋದು ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಿಸುತ್ತೆ. ನಮ್ಮ ದೇಹ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಅನ್ನ ಉತ್ಪಾದಿಸದೇ ಇದ್ದಾಗ ಆ ಗ್ಲೂಕೋಸ್ ಮಟ್ಟ ಅನ್ನೋದು, ರಕ್ತದಲ್ಲಿರುವ ಗ್ಲೂಕೋಸ್ ಮಟ್ಟ ಅನ್ನೋದು ಏರಿಕೆ ಆಗುತ್ತೆ. ಇದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದಾಗಿ ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್, ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಸ್ಲೋ ಆಗೋ ಮುಖಾಂತರ ನಮ್ಮ ದೇಹದಲ್ಲಿ ಫ್ಯಾಟ್ ಅನ್ನೋದು ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗಬೇಕು. ಈ ಒಂದು ಉತ್ಪಾದನೆಗೆ, ಇನ್ಸುಲಿನ್ ಸೂಕ್ಷ್ಮತೆಯನ್ನ ಉತ್ತಮಗೊಳಿಸೋದಕ್ಕೆ ನಮ್ಮ ದೇಹದಲ್ಲಿ ಈ ಒಂದು ಚಕ್ಕೆ ಪುಡಿ ಅನ್ನೋದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಅದೇ ಅಲ್ಲದೆ ಇದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನ ಕೂಡ ಸುಧಾರಿಸುತ್ತೆ, ಡೈಜೆಷನ್ ಸಿಸ್ಟಮ್ ಅನ್ನ ಕೂಡ ಸುಧಾರಿಸುತ್ತೆ. ಈ ರೀತಿಯಾಗಿ ಶುಂಠಿ ಮತ್ತೆ ಚಕ್ಕೆ ಎರಡೂ ಕೂಡ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಈ ಎರಡು ಪದಾರ್ಥಗಳನ್ನ ಮಿಕ್ಸ್ ಮಾಡಿ ನಾವು ಯಾವ ರೀತಿಯಾಗಿ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ಪ್ರಿಪೇರ್ ಮಾಡೋದು, ಇದನ್ನ ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ 2 ದಿನದಲ್ಲಿ 1 kg ತೂಕವನ್ನ ಕಡಿಮೆ ಮಾಡೋದಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ, ಆ ಒಂದು ಡ್ರಿಂಕ್ ಅನ್ನ ಯಾವ ಟೈಮಲ್ಲಿ ಕುಡಿಬೇಕು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಈಗ ಈ ಒಂದು ಡ್ರಿಂಕ್ ಅನ್ನ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ಡ್ರಿಂಕ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸಿಗೆ 1 ಚಮಚ ಆಗುವಷ್ಟು ಶುಂಠಿ ರಸವನ್ನ ಸೇರಿಸಿದ್ದೀನಿ. ಶುಂಠಿಯನ್ನ ಚೆನ್ನಾಗಿ ತುರಿದು ಅದರ ರಸವನ್ನ ತೆಗೆದಿರುವಂತದ್ದು. ಆನಂತರ ಒಂದು ಚಿಟಿಕೆಯಷ್ಟು ಸಿನಮನ್ ಪೌಡರ್ ಅಥವಾ ಚಕ್ಕೆ ಪುಡಿಯನ್ನ ಸೇರಿಸಿದ್ದೀನಿ. ಈ ಎರಡು ಪದಾರ್ಥಗಳಿಗೆ 1 ಗ್ಲಾಸ್ ಪೂರ್ತಿಯಾಗಿ ಬೆಚ್ಚನೆಯ ನೀರನ್ನ, ಸ್ವಲ್ಪ ಬಿಸಿಯಾಗಿರೋ ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಂದು ಡ್ರಿಂಕ್ ಅನ್ನೋದು ತಯಾರಾಗುತ್ತೆ. ಇದನ್ನ ನೀವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿತಾ ಬರೋದ್ರಿಂದ ಇದು ನಿಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ನೋಡಿದ್ರಲ್ವಾ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ. ತುಂಬಾನೇ ಸಿಂಪಲ್ ಆದ ಮೆಥಡ್, ತುಂಬಾನೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದು, ಹೆಚ್ಚೇನು ಕಷ್ಟ ಇಲ್ಲ. ಹಾಗೆ ಇದನ್ನ ಪ್ರಿಪೇರ್ ಮಾಡಿಕೊಂಡು ನೀವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿತಾ ಬನ್ನಿ. ನೀವು ಎಷ್ಟು kg ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ರೆ ಅಷ್ಟು ದಿನದವರೆಗೆ ಇದನ್ನ ಬಳಸ್ಬೋದು. ಯಾವುದೇ ರೀತಿ ಭಯ ಇಲ್ಲದೆ, ಸೈಡ್ ಎಫೆಕ್ಟ್ಸ್ ಇಲ್ಲದೆ ನೀವು ಆರಾಮಾಗಿ ಬಳಸ್ಬೋದು. ಎಕ್ಸಾಂಪಲ್, ನೀವು ಒಂದು 5 kg ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದ್ರೆ ಒಂದು 10 ದಿವಸದವರೆಗೆ ಕಂಟಿನ್ಯೂಸ್ ಆಗಿ ಬಳಸಿ. 2 ದಿನಕ್ಕೆ 1 kg ಹಾಗೆ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರ ಜೊತೆಯಲ್ಲಿ ನೀವು ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಫಾಲೋ ಮಾಡಿ, ರೆಗ್ಯುಲರ್ ಎಕ್ಸಸೈಸ್ ಆಗಿರ್ಬೋದು, ಒಂದು ವಾಕಿಂಗ್ ಆಗಿರ್ಬೋದು ಮಾಡಿ, ಹಾಗೆ ಒಂದು 3ರಿಂದ 4 ಲೀಟರ್ ಅಷ್ಟು ನೀರನ್ನ ಕುಡೀರಿ. ನಿಮ್ಮ ದೇಹವನ್ನ ಹೈಡ್ರೇಟ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ. ಇದರ ಜೊತೆಯಲ್ಲಿ ಈ ಒಂದು ಡ್ರಿಂಕ್ ಅನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ಇದನ್ನ ಯಾರು ಕುಡಿಯೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ ನೋಡೋದಾದ್ರೆ, ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ, ಮೆಡಿಕೇಶನ್ ಅಲ್ಲಿ ಇದ್ರೆ ಅಂತವ್ರು ಇದನ್ನ ತೆಗೆದುಕೊಳ್ಳೋದು ಬೇಡ. ವಯಸ್ಸಾದವರು, ವೃದ್ಧರು ಅವರಿಗೂ ಕೂಡ ಬೇಡ. ಚಿಕ್ಕ ಮಕ್ಕಳಿಗೆ ಬೇಡ. ಹಾಲುಣಿಸುವ ತಾಯಂದಿರು, ಬಾಣಂತಿಯರು ಮತ್ತೆ ಪ್ರೆಗ್ನೆಂಟ್ ವುಮೆನ್ಸ್ ಅಂತವರೆಲ್ಲ ಇದನ್ನ ಸ್ಕಿಪ್ ಮಾಡಿ. ಮತ್ತೆ ಎಲ್ಲ ವಯಸ್ಸಿನವರು ಕೂಡ ಇದನ್ನ ಬಳಸ್ಬೋದು. ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ರೆ, ಫಾಸ್ಟ್ ವೆಯ್ಟ್ ಲಾಸ್ ಆಗಬೇಕು, ಹೆಲ್ದಿಯಾಗಿ ನ್ಯಾಚುರಲಿ ಅಂತ ಅನ್ಕೊಂಡಿದ್ರೆ ಅವರಿಗೆ ಈ ಒಂದು ರೆಮಿಡಿ ತುಂಬಾನೇ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ವಿತೌಟ್ ಸೈಡ್ ಎಫೆಕ್ಟ್ಸ್, ತುಂಬ ಬೇಗ ಅಂತ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಹಾಗಿದ್ರೆ ಇವತ್ತಿನ ಈ ಒಂದು ಫಾಸ್ಟ್ ವೆಯ್ಟ್ ಲಾಸ್ ಜರ್ನಿಗೆ ಈ ಒಂದು ಡ್ರಿಂಕ್ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನ ಟ್ರೈ ಮಾಡಿ ನಿಮಗೆ ಇದರಿಂದ ಯೂಸ್ ಆದಮೇಲೆ, ಬೆನಿಫಿಟ್ಸ್ ಸಿಕ್ಕ ಮೇಲೆ ನಮ್ಮ ಈ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ನೀವು ಮಾಡೋ ಕಮೆಂಟಿಂದ ಬೇರೆಯವರಿಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ, ಅವರಿಗೂ ಕೂಡ ಇದನ್ನ ಬಳಸೋದಕ್ಕೆ ಇದರ ರಿಸಲ್ಟಿಂದ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಯಾರಿಗಾದರೂ ಇದರ ನೀಡಿದ್ರೆ, ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಇದು ಫಾಸ್ಟ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.